ಹಲೋ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ನಾನು 6th ಸ್ಟ್ಯಾಂಡರ್ಡ್ ಅವರ್ ಸ್ಟೇಟ್ ಪ್ರೌಡ್ ಸ್ಟೇಟ್ ಕರ್ನಾಟಕ ಅದರಲ್ಲಿ ಬೆಳಗಾವಿ ಡಿವಿಷನ್ ಲಾಸ್ಟ್ ವಿಡಿಯೋನಲ್ಲಿ ಕಲಬುರಗಿ ಅದು ಪ್ರಿಂಟಿಂಗ್ ಮಿಸ್ಟೇಕು ಕಲಬುರಗಿ ಡಿವಿಷನ್ ಆಯ್ತು. ಈಗ ಬೆಳಗಾವಿ ಡಿವಿಷನ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದಿಸ್ ಈಸ್ ಬೆಳಗಾವಿ ಡಿವಿಷನ್ ಮ್ಯಾಪ್. ಇದರಲ್ಲಿ ಯಾವ್ಯಾವ ಡಿಸ್ಟ್ರಿಕ್ಟ್ಸ್ ಬರುತ್ತೆ: ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ, ಉತ್ತರಾಖಂಡ, ಹಾವೇರಿ. ಡಿಸ್ಟ್ರಿಕ್ಟ್ ವೈಸ್ ಮ್ಯಾಪ್ ಬೆಳಗಾವಿ ಡಿವಿಷನ್. ಈಗ ಈ ಡಿವಿಷನಲ್ಲಿ 4 ಡಿಸ್ಟ್ರಿಕ್ಟ್ಸ್ ಅದೆಲ್ಲ ಬಾಂಬೆ ರೀಜನಲ್ಲಿ ಇತ್ತು 1956ರಲ್ಲಿ. ಆಮೇಲೆ ಅದು ಕರ್ನಾಟಕಗೆ ಸ್ಟೇಟ್ಸ್ ರಿಆರ್ಗನೈಸ್ ಮಾಡೋವಾಗ ಅದು ಕರ್ನಾಟಕಕ್ಕೆ ಸೇರಿಕೊಳ್ತು. ಧಾರವಾಡ ಡಿಸ್ಟ್ರಿಕ್ಟ್ ಅದು 1997ರಲ್ಲಿ ಹಾವೇರಿ ಮತ್ತು ಗದಗ ಡಿಸ್ಟ್ರಿಕ್ಟಿಂದ ಡಿವೈಡ್ ಆಯಿತು, ಅದರ ಜೊತೆ ಸೇರಿತ್ತು. ವಿಜಯಪುರ ಡಿಸ್ಟ್ರಿಕ್ಟ್ ಆಲ್ಸೋ ಡಿವೈಡೆಡ್, ಅದು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಆಯಿತು. ಈ ಥರ ಡಿಸ್ಟ್ರಿಕ್ಟಲ್ಲಿ ಈ ಡಿವಿಷನಲ್ಲಿ 7 ಡಿಸ್ಟ್ರಿಕ್ಟ್ಸ್ ಇದೆ: ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ವಿಜಯಪುರ, ಬಾಗಲಕೋಟೆ ಆ್ಯಂಡ್ ಉತ್ತರ ಕನ್ನಡ. ಇದು ಇತಿಹಾಸದ ಹಿಸ್ಟ್ರಿಗೆ ಬಂದರೆ, ಮೊದಲು ಇದನ್ನು ಮೌರ್ಯಾಸ್ ಮತ್ತು ಶಾತವಾಹನಸ್ ರೂಲ್ ಮಾಡ್ತಿದ್ರು. ಬಾನವಾಸಿ ಅನ್ನೋದು ಅವ್ರ ಕ್ಯಾಪಿಟಲ್ ಆಗಿತ್ತು. ಕದಂಬಾಸ್ ರೂಲ್ ಮಾಡ್ತಿದ್ರು. ಬಾದಾಮಿ ಆಮೇಲೆ ಆಯಿತು, ಚಾಲುಕ್ಯಾಸ್ ಬಂದರು, ಅವ್ರು ಬಾದಾಮಿನ ಕ್ಯಾಪಿಟಲ್ ಮಾಡಿದ್ರು. ಈ ಡಿವಿಷನಲ್ಲಿ ತುಂಬ ಫೇಮಸ್ ಟೆಂಪಲ್ಸ್ ಯಾವುದು: ಪಟ್ಟದಕಲ್ಲು, ಬಾದಾಮಿ, ಐಹೊಳೆ, ಅದೆಲ್ಲ ಇವ್ರ ಟೈಮಲ್ಲೇ ಈ ಜಾಗದಲ್ಲೇ ಇರೋದು. ಬಾದಾಮಿ ಕೇವ್ಸ್ ತುಂಬ ಒಳ್ಳೊಳ್ಳೆ ಐಡಲ್ಸ್ ಇದೆ, ಒಳ್ಳೊಳ್ಳೆ ಪ್ರತಿಮೆಗಳಿದೆ ಅದರಲ್ಲಿ. ಬಾದಾಮಿ ಗುಹೆಗಳಲ್ಲಿ ಬಸವನ ಬಾಗೇವಾಡಿ, ಕೂಡಲ ಸಂಗಮ, ಇದೆಲ್ಲ ವಚನ ಮೂಮೆಂಟ್ ನಡೆದಿರೋಂಥ ಪ್ಲೇಸಸ್ಸು, ಸೆಂಟರ್ಸ್ ಅದು. ಆಮೇಲೆ ಬಸವಣ್ಣ ಲೀಡರ್ ಆಫ್ ವಚನ ಮೂಮೆಂಟ್, ಅವರು ಕೂಡಲ ಸಂಗಮದಲ್ಲಿ ಐಕ್ಯ ಆದ್ರಲ್ಲ, ಅದು ಈ ಡಿವಿಷನಲ್ಲೇ ಸೇರಿದ್ದು. ರಾಷ್ಟ್ರಕೂಟಾಸ್ ಬಹಮನಿ ರೂಲ್ಸ್, ಅವರು ಈ ಒಂದು ಜಾಗದನ್ನು ರೂಲ್ ಮಾಡಿದರು. ಬೆಳಗಾವಿ ಡಿವಿಷನಲ್ಲಿ ಜಿಲ್ಲೆಗಳು ತುಂಬ ನಮ್ಮ ಇಂಡಿಯನ್ ಫ್ರೀಡಮ್ ಮೂಮೆಂಟ್ ತುಂಬ ಭಾಗವಹಿಸಿದ್ವು, ತುಂಬ ದೊಡ್ಡ ರೋಲ್ ಪ್ಲೇ ಮಾಡಿದ್ದಾರೆ. ರಾಣಿ ಚೆನ್ನಮ್ಮ ಕಿತ್ತೂರು ಬ್ರಿಟಿಷ್ ಜೊತೆ ಫೈಟ್ ಮಾಡಿದ್ದಾರೆ 1824, ಅದು ಒಂದು ಇತಿಹಾಸದ ಒಂದು ಇನ್ಸಿಡೆಂಟ್. ಸಂಗೊಳ್ಳಿ ರಾಯಣ್ಣ ಸ್ಟ್ರಗಲ್ ಅನ್ಫಾರ್ಗಾಟಬಲ್, ಅವ್ರು ಸ್ಟ್ರಗಲ್ ಮರೆಯೋಕ್ಕೆ ಆಗಲ್ಲ, ಅವರು ಈ ಡಿವಿಷನಲ್ಲಿ ಸೇರಿದವರು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಅದರ ನ್ಯಾಷನಲ್ ಕನ್ವೆನ್ಷನ್ ಸಭೆ, ಅದು ಬೆಳಗಾವಿನಲ್ಲಿ ಮಹಾತ್ಮ ಗಾಂಧೀಜಿ ಲೀಡರ್ಶಿಪ್ಪಲ್ಲಿ ಪ್ರೆಸಿಡೆನ್ಷಿಪ್ ಲೀಡರ್ಶಿಪ್ಪಲ್ಲಿ 1924ರಲ್ಲಿ ಫಸ್ಟ್ ಇದು ಕನ್ವೆನ್ಷನ್ ಅಲ್ಲಿ ನಡೆಯಿತು. ಟ್ಯಾಕ್ಸ್ ಡಿನೈಲ್ ಮೂಮೆಂಟ್, ಅದನ್ನು ಉತ್ತರ ಕನ್ನಡ ಡಿಸ್ಟ್ರಿಕ್ಟಲ್ಲೇ ಆಯಿತು. ನೋಡಿ, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಸೇರಿದವರು. ಆಮೇಲೆ ಇದು ಬಾಂಬೆದ ಒಂದು ಪಾರ್ಟ್ ಆಗಿತ್ತು, ಬಾಂಬೆ ಸ್ಟೇಟ್ ಒಂದು ಪಾರ್ಟ್ ಆಗಿತ್ತು. ಅದು ಹೇಳಿದಂಗೆ 1956ರಲ್ಲಿ ಕರ್ನಾಟಕಕ್ಕೆ ಸೇರಿಕೊಳ್ತು. ಸ್ಟಾರ್ಟಿಂಗಲ್ಲಿ ಬರೀ 4 ಡಿಸ್ಟ್ರಿಕ್ಟ್ ಇತ್ತು. ಆಮೇಲೆ ಡಿಸ್ಟ್ರಿಕ್ಟ್ ಬೆಳೀತಾ ಸೇರ್ಕೊಂಡು ನಂಬರ್ ಆಫ್ 7 ಡಿಸ್ಟ್ರಿಕ್ಟ್ ಆಯಿತು ಈ ಡಿವಿಷನಲ್ಲಿ. ವಿಜಯಪುರ, ಉತ್ತರ ಕನ್ನಡ, ಬೆಳಗಾವಿ, ಅದೆಲ್ಲ ಬಾರ್ಡರ್ ಡಿಸ್ಟ್ರಿಕ್ಟ್ಸ್, ಬಾರ್ಡ್ರಲ್ಲಿರ್ತಕ್ಕಂಥ ಡಿಸ್ಟ್ರಿಕ್ಟು. ನ್ಯಾಚುರಲ್ ರಿಸೋರ್ಸ್ ಬಂದರೆ ತುಂಬ ನ್ಯಾಚುರಲ್ ರಿಸೋರ್ಸಸ್ ಜಾಸ್ತಿ ಇತ್ತು ಇಲ್ಲಿ. ಯಾವುದು: ರಿವರ್ಸ್, ಫಾರೆಸ್ಟ್, ಮಿನರಲ್ ಡಿಪಾಸಿಟ್ಸ್, ಫರ್ಟೈಲ್ ಸಾಯಿಲ್, ಪವರ್ ಜನ್ರೇಷನ್ ಯೂನಿಟ್ಸ್ ಎಲ್ಲ ಜಾಸ್ತಿ. ಕೃಷ್ಣ, ಮಲಪ್ರಭಾ, ಘಟಪ್ರಭಾ, ಭೀಮಾ, ಕಾಳಿ, ತುಂಗಭದ್ರಾ ಇಂಪಾರ್ಟೆಂಟ್ ರಿವರ್ಸು ಈ ಡಿವಿಷನಲ್ಲಿ. ತುಂಬ ದೊಡ್ಡ ವಾಟರ್ ಫಾಲ್ಸು ಈ ರಿವರ್ಸ್ ಹತ್ರ ಇತ್ತು. ಗೋಕಾಕ್ ವಾಟರ್ ಫಾಲ್ಸ್, ಮೊಗದು ವಾಟರ್ ಫಾಲ್ಸ್, ದೇವಮಲ ವಾಟರ್ ಫಾಲ್ಸ್, ಅಪ್ಸರಕೊಂಡ ವಾಟರ್ ಫಾಲ್ಸ್, ಇದೆಲ್ಲ ಒಳ್ಳೊಳ್ಳೆ ವಾಟರ್ ಫಾಲ್ಸ್ ಸ್ಪಾಟ್ಸ್. ಒಳ್ಳೆ ಟೂರಿಸ್ಟ್ ಪ್ಲೇಸ್ ಆಪರ್ಚುನಿಟಿ, ಜನರಿಗೆ ಒಳ್ಳೆ ಟೂರಿಸ್ಟ್ ಆಪರ್ಚುನಿಟಿ ಕೊಡ್ತಿತ್ತು. ಅನ್ಶಿ ನ್ಯಾಷನಲ್ ಪಾರ್ಕ್ ಅನ್ನೋದು ರಿವರ್ ಕಾಳಿ ದಡದ ಮೇಲೆ ಅನ್ಶಿ ನ್ಯಾಷನಲ್ ಪಾರ್ಕ್ ಇತ್ತು. ದಂಡೇಲಿ ವೈಲ್ಡ್ ಸ್ಯಾಂಚುರಿ, ಅದನ್ನು ದಂಡೇಲಿ ವೈಲ್ಡ್ ಸ್ಯಾಂಚುರಿ ಅದೊಂದಿದೆ, ಅದು ಅಲ್ಲೇ ಇದು. ಅಟ್ಟಿವೇರಿ ಬರ್ಡ್ ಸೆಂಚುರಿ, ಅದು ಒಂದು ಬ್ಯೂಟಿಫುಲ್ ಪ್ಲೇಸ್ ಇಲ್ಲಿ ಡಿವಿಷನ್ ಸೇರಿದ್ದ ಅಟ್ಟಿವೇರಿ ಬರ್ಡ್ ಸ್ಯಾಂಚುರಿ. ಐರನ್ ಓರು ಬಾಗಲಕೋಟೆಯಲ್ಲಿ ಸಿಗ್ತಿತ್ತು, ಅದು ಈ ಡಿವಿಷನ್ಗೆ ಸೇರಿತ್ತು. ಇನ್ನೊಂದು ಮೆಟೀರಿಯಲ್ ಡಿವಿಷನಲ್ಲಿ ಯಾವ್ದು ಸಿಗ್ತಿತ್ತು ಅಂದರೆ ಲೈಮ್ ಸ್ಟೋನ್, ಸುಣ್ಣ. ಕ್ವಾಡ್ಸು ತುಂಬ ಜಾಸ್ತಿ ಹೇರಳವಾಗಿ ಸಿಗ್ತಿತ್ತು. ಇಲ್ಕಾಲ್ ಅನ್ನೋದು ಒಂದು ದೊಡ್ಡ ಗ್ರಾನೈಟ್ ಸ್ಟೋನ್ ಡೆಪಾಸಿಟು. ಗ್ರಾನೈಟು ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು ಈ ಜಾಗದಲ್ಲಿ. ಗ್ರಾನೈಟು ತುಂಬ ಜಾಸ್ತಿ ಇತ್ತು ಇಲ್ಲಿ, ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು. ಇಲ್ಕಾಲ್ ಗ್ರಾನೈಟ್ ಇಂಡಸ್ಟ್ರಿ ನೋಡಿ, ಗ್ರಾನೈಟ್ ಇಂಡಸ್ಟ್ರಿ. ಈಗ ಫಾರೆಸ್ಟ್ ವೈಲ್ಡ್ ಲೈಫಿಗೆ ಬಂದಾಗ ಡೆನ್ಸ್ ಫಾರೆಸ್ಟ್ ನೋಡಿ, ಫಾರೆಸ್ಟ್ ಎಷ್ಟು ಮುತ್ತಾಗಿದೆ. ಬೆಳಗಾವಿ, ಉತ್ತರ ಕನ್ನಡ, ಧಾರವಾಡ ಡಿಸ್ಟ್ರಿಕ್ಟ್ ಎಲ್ಲ
ಜಾಗದಲ್ಲೂ ಡೆನ್ಸ್ ಫಾರೆಸ್ಟ್ ಇತ್ತು, ಉತ್ತತ್ತಾದ ಅರಣ್ಯ ಪ್ರದೇಶ. ಎವರ್ಗ್ರೀನ್ ಫಾರೆಸ್ಟ್ ಕೂಡ ಇತ್ತು. ಎವರ್ಗ್ರೀನ್ ಅಂದರೆ ಯಾವಾಗಲೂ ಹಚ್ಚ ಹಸಿರಾಗಿರೋದು. ಅದು ಟ್ರಾಪಿಕಲ್ ಕ್ಲೈಮೇಟ್. ಆಮೇಲೆ ಟ್ರಾಪಿಕಲ್ ಕ್ಲೈಮೇಟಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಅದು ಇರೋದು. ವರ್ಷದ ಪೂರಿನ ಹಸಿರಾಗಿ ಇರೋದು. ಅಲ್ಲಿ ಬರಗಾಲ ಅನ್ನೋದೇ ಇಲ್ಲ. ರಿಸರ್ವಾಯರ್ ಎಲ್ಲ ಇರ್ತಿತ್ತು, ಅದು ಪ್ರೊಟೆಕ್ಟ್ ಮಾಡ್ತಿತ್ತು. ಓಪನ್ ಫಾರೆಸ್ಟ್ ಎಲ್ಲ ಇತ್ತು ಅಲ್ಲಿ. ಅದು ಉತ್ತರ ಕನ್ನಡದ 80 ಭಾಗನೇ ಅದು ಫಾರೆಸ್ಟ್ ಆಗಿಬಿಟ್ಟಿದೆ. ಉತ್ತರ ಕನ್ನಡ ಫಾರೆಸ್ಟ್ ಫಾರ್ಮ್ಸು. ಇಲ್ಲಿ ಎಲಿಫೆಂಟ್, ಬೈಸನ್, ಡೀರ್, ಟೈಗರ್, ಲೆಪರ್ಡ್, ಬೇರ್, ವೈಲ್ಡ್ ಲ್ಯಾಕ್ ಎಲ್ಲ ಆ್ಯನಿಮಲ್ಸು ಇರ್ತಿತ್ತು. ಆಮೇಲೆ ಯಾವ್ಯಾವ ಗಿಡಗಳು ಅಂದರೆ ರೋಸ್ವುಡ್, ಸ್ಯಾಂಡ್ಲ್ವುಡ್, ಮಟ್ಟಿ, ನಂದಿ, ಟೀಕ್ ಎಲ್ಲ ಇಂಪಾರ್ಟೆಂಟ್ ರಿವರ್ಸು ಈ ಡಿವಿಷನಲ್ಲಿ ಫಾರೆಸ್ಟಲ್ಲಿ ಕಾಣ್ತಾಯಿತ್ತು. ಚಿಕ್ಕ ಫಾರೆಸ್ಟು ಇರ್ತಿತ್ತು. ಅದು ಟ್ರೈಬಲ್ ಪೀಪಲ್ಗೆ, ಡಿವಿಷನ್ಗೆ ಲೈವ್ಲಿಹುಡ್, ಅವರು ದುಡಿಯೋಕ್ಕೆ ಸಹಾಯ, ಅವ್ರ ಜೀವನ ನಡೆಸೋಕ್ಕೆ ಅದನ್ನು ಜಾಗ ಚಿಕ್ಕ ಫಾರೆಸ್ಟು ಅನುಕೂಲ ಆಗ್ತಿತ್ತು. ವ್ಯವಸಾಯ ಮತ್ತು ಕಾರ್ಖಾನೆಗೆ ಬಂದಾಗ ಇಲ್ಲಿ ಬ್ಲ್ಯಾಕ್ ಸಾಯಿಲ್, ರೆಡ್ ಸಾಯಿಲ್ ತುಂಬ ಜಾಸ್ತಿ ಇತ್ತು. ಪ್ಯಾಡಿ, ಕಾಟನ್, ಭತ್ತ, ಹತ್ತಿ, ಮೇಸ್, ಪಲ್ಸಸ್, ಸ್ವೀಟ್, ಗೋಧಿ, ಕಡಲೆಕಾಯಿ ಬೀಜ, ಲಿಮೆಟ್, ಚಿಲ್ಲಿ ಇದೆಲ್ಲ ಇಂಪಾರ್ಟೆಂಟ್ ಕ್ರಾಪ್ಸು. ಬೆಲ್ಲ, ಮಹಾಲಿಂಗಪುರದ ಬೆಲ್ಲ ಅಂದರೆ ತುಂಬ ಫೇಮಸ್ಸು. ಬ್ಯಾಡಗಿ ಮೆಣಸಿನ್ಕಾಯಿ, ಅದು ಕ್ಯಾಶ್ಯೂ ನಟ್ಸ್ ಇದೆಲ್ಲ ಇಂಪಾರ್ಟೆಂಟ್ ಇಲ್ಲಿ. ಗೋಡಂಬಿ. ಮಲ್ಲಪ್ರಭಾ ಇರಿಗೇಷನ್ ಪ್ರಾಜೆಕ್ಟ್ ಅನ್ನೋದು ನವಿಲ ತೀರ್ಥ ಅಂತ ಕರೀತಿದ್ರು. ಅಪ್ಪರ್ ಇರಿಗೇಷನ್ ಪ್ರಾಜೆಕ್ಟ್, ಕೃಷ್ಣ ಪ್ರಾಜೆಕ್ಟ್, ಆಲ್ಮಟ್ಟಿ ಇಂಪಾರ್ಟೆಂಟ್ ಇರಿಗೇಷನ್ ಪ್ರಾಜೆಕ್ಟ್ಸ್ ಇವೆಲ್ಲ. ಕಾಲಿ, ವರದಾ, ಶರಾವತಿ, ಧೋನಿ, ಭೀಮಾ ಇವೆಲ್ಲ ಇಂಪಾರ್ಟೆಂಟ್ ರಿವರ್ಸ್. ನೋಡಿ ಆಲ್ಮಟ್ಟಿ ಡ್ಯಾಮ್, ಟೈಮಲ್ಲಿ ಇರ್ತಕ್ಕಂಥ ಆಲ್ಮಟ್ಟಿ ಡ್ಯಾಮ್. ಇಲ್ಲಿ ಫಿಶಿಂಗ್ ತುಂಬ ಇಂಪಾರ್ಟೆಂಟ್ ಇತ್ತು. ಆಕ್ಯುಪೇಷನ್ ಉತ್ತರ ಕನ್ನಡ ಡಿಸ್ಟ್ರಿಕ್ಟಲ್ಲಿ ನೀರು ಜಾಸ್ತಿ ಇರೋದ್ರಿಂದ ಮೆನಿ ಫಿಶ್ ಪ್ರೊಸೆಸಿಂಗ್ ಯೂನಿಟ್ಸು ಇತ್ತು. ಫಿಶ್ನ ಪ್ರೊಸೆಸ್ ಮಾಡೋದು. ಕ್ಯಾಶ್ಯೂ ನಟ್ ಅನ್ನೋದು ತುಂಬ ಅಗ್ರಿಕಲ್ಚರ್ ಪ್ರಾಡಕ್ಟು. ಮೆನಿ ಕ್ಯಾಶ್ಯೂ ನಟ್ ಪ್ರೊಸೆಸಿಂಗ್, ಕ್ಯಾಶ್ಯೂ ನಟ್ ಚೆನ್ನಾಗಿ ಪ್ಯಾಕ್ ಮಾಡೋ ಪ್ರೊಸೆಸಿಂಗ್ ಯೂನಿಟ್ಸು ಇರ್ತಿತ್ತು. ಕೈಗಾ, ಕಾದ್ರ, ಕುಪ, ಗೋಡಸಹಳ್ಳಿ, ನಾಗಜಾರಿ ಇಂಪಾರ್ಟೆಂಟ್ ಪವರ್ ಜನ್ರೇಷನ್ಸ್ ಇವೆಲ್ಲ. ವಿಜಯಪುರ, ಬಾಗಲಕೋಟೆ ಜಿಲ್ಲೆಗಳು ಹಾರ್ಟಿಕಲ್ಚರಲ್ ಕ್ರಾಪ್ಸ್ ತುಂಬ ಫೇಮಸ್ಸು. ಅಂದರೆ ಹಾರ್ಟಿಕಲ್ಚರ್ ಗಿಡಗಳು, ಕ್ರಾಪ್ಸ್ಗೆ ಬೀಜ, ಹೂ ಬೀಜ, ತರಕಾರಿ ಬೀಜ, ಹಣ್ಣು ಬೀಜ ಅದಕ್ಕೆಲ್ಲ. ಗ್ರೇಪ್ಸ್ ತುಂಬ ಬೆಳೀತಿದ್ರು ಜಿಲ್ಲೆಗಳಲ್ಲಿ. ಗ್ರೇಪ್ ಪ್ರೊಸೆಸಿಂಗ್ ಯೂನಿಟ್ ಕೂಡ ಇತ್ತು. ಪೊಮೊಗ್ರಾನೇಟ್, ಆರೆಂಜ್, ಸಪೋಟ, ಮೂಸಂಬಿ ಅವು ತುಂಬ ಬೆಳೆಯೋರು. ಹಾವೇರಿ ಅನ್ನೋದು ಇಂಪಾರ್ಟೆಂಟ್ ಇಂಪ್ರವೈಸ್ ಸೀಡ್ ಪ್ರೊಡಕ್ಷನ್, ತುಂಬ ಸೀಡ್ ಪ್ರೊಡಕ್ಷನ್ ಜಾಸ್ತಿ ಬೆಳೀತಾಯಿದ್ರು. ಸೀಡನ್ನು ತುಂಬ ಪ್ರೊಡ್ಯೂಸ್ ಮಾಡ್ತಾಯಿದ್ರು, ಬೀಜಗಳನ್ನ. ಮೆನಿ ನ್ಯಾಷನಲ್ ಸೀಡ್ ಪ್ರೊಡಕ್ಷನ್ ಸೆಂಟರ್ಸ್ ಇತ್ತು ಅಲ್ಲಿ ಜಾಸ್ತಿ. ಗುಲೇದ ಗುಡ್ಡ ಅನ್ನೋದು ಫಾರ್ ಇಟ್ಸ್ ಬ್ಲೌಸ್ ಪೀಸಸ್ಗೆ ತುಂಬ ಫೇಮಸ್ಸು. ಹುಬ್ಬಳ್ಳಿ, ಬೆಳಗಾವಿ, ಬಾಗಲಕೋಟೆ, ಗದಗ ಆ್ಯಂಡ್ ಹಾವೇರಿ ಇವೆಲ್ಲನೂ ಮೇಜರ್ ಇಂಡಸ್ಟ್ರಿಯಲ್ ಸೆಂಟರ್ಸ್. ಇಲ್ಲೇ ಅವೆಲ್ಲ ಉಟ್ಕೊಂಡಿರೋದು. ಮೆನಿ ಗ್ರಾನೈಟ್ ಪ್ರೊಸೆಸಿಂಗ್ ಯೂನಿಟ್ಸ್ ಕೂಡ ಇತ್ತು ಇಲ್ಲಿ ಕಾಲಲ್ಲಿ. ಆರ್ಟು, ಲಿಟ್ರೇಚರ್, ಮ್ಯೂಸಿಕ್ ಇದಕ್ಕೆಲ್ಲ ಸಂಬಂಧಪಟ್ಟಂಗೆ ಈ ಡಿವಿಷನಲ್ಲಿ ತುಂಬ ಫೈನ್ ಆರ್ಟ್ಸ್ ಇದ್ವು. ಧಾರವಾಡ ತುಂಬ ಪಾಪ್ಯುಲರ್ ಹಿಂದೂಸ್ತಾನಿ ಸಿಂಗರ್ಸ್ ಧಾರವಾಡಲ್ಲಿ ಇದ್ದರು. ಭಾರತ ರತ್ನ ಭೀಮ್ಸೇನ್ ಜೋಶಿ, ಪಂಡಿತ್ ಭೀಮ್ಸೇನ್ ಜೋಶಿ, ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್, ಬಾಲೇಕರ್, ಮಿದುಶೆಟ್ಟಿ, ಗಂಗೂಬಾಯಿ, ಅಂಗಾಲ್, ಪಂಡಿತ್ ವೆಂಕಟೇಶ್ ಕುಮಾರ್, ಪಂಡಿತ್ ಬಸವರಾಜು, ರಾಜಗುರು ಇವರೆಲ್ಲನೂ ಧಾರವಾಡದಿಂದ ಸೇರಿದವರು, ಧಾರವಾಡದಿಂದ ಬಂದವರು. ನೋಡಿ ಇವರೆಲ್ಲ ಧಾರವಾಡ. ಇವರು ಕುಮಾರವ್ಯಾಸ ಇವರೆಲ್ಲ ನೋಡಿ. ಇವ್ರ ಬಗ್ಗೆ ಈಗ ಓದೋಣ. ಮೆನಿ ಪೋಯಟ್ಸ್, ಕನ್ನಡ ಲಿಟ್ರೇಚರ್ಗೆ ಟೈಮಲ್ಲಿ ತುಂಬ ಕವಿಗಳಿದ್ದರು ಇವ್ರ ಟೈಮಲ್ಲಿ. ಅದೇ ಇಲ್ಲೆಲ್ಲ ಇದೆ. ರಣ್ಣ, ನಾಗಚಂದ್ರ, ನಾರಾಯಣಸೇನ, ಕುಮಾರವ್ಯಾಸ, ಚಾಮರಸ ಬಸವಣ್ಣ, ಕನಕದಾಸ, ಶಿರ್ನಾಳ್ ಶರೀಫ್ ಇವರೆಲ್ಲ ಈ ಡಿವಿಷನ್ ಸೇರಿದವರು. ವಚನಗಳ ತಂದೆ ಅನಿಸ್ಕೊಂಡಿದ್ದ PG ಹಲಕಟ್ಟಿ, ಕೆಟೆಲ್, ಬೂಸನ್ನೂರ್ ಮತ್ತು ಗೋಕಾಕ್, ಜ್ಞಾನಪೀಠ ಅವಾರ್ಡ್ರು ಯಾರ್ಯಾರೋ ಡಾಕ್ಟರ್ ರಾ ಬೇಂದ್ರೆ, ಚಂದ್ರಶೇಖರ್ ಕಂಬಾರ, ಗಿರೀಶ್ ಕರ್ನಾಡ್, ದಿನಕರ ದೇಸಾಯಿ, ಬಸವರಾಜ್ ಕಟ್ಟಿಮನಿ, MM ಕುಲಬರ್ಗಿ ಆದ್ಯ ರಂಗಾಚಾರ್ಯ, ಶ್ರೀರಂಗ ಅಂತ ಅವ್ನು ಕರೆಯೋದು. ಇವರೆಲ್ಲ ಈ ಡಿವಿಷನ್ಗೆ ಅಂತ ಬಂದವರು. ಈ ಒಂದು ಇವರೆಲ್ಲ ರೈಟರ್ಸ್ ಏನಾಗಿದ್ದಾರೆ,
ಅವರು ಲಿಟ್ರೇಚರ್ ತುಂಬ ಎನ್ರಿಚ್ ಮಾಡಿದ್ದಾರೆ. ಸಾಹಿತ್ಯ ಭಂಡಾರಕ್ಕೆ ತುಂಬ ತಮ್ಮ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಸಿಂಗರ್, ಫೋಕ್ ಸಾಂಗ್ಸ್ ಹೇಳೋರು ಹುಕ್ಕೇರಿ ಬಾಳಪ್ಪ, ನಾಡೋಜ ಸುಕ್ರಿ, ಬೊಮ್ಮನಗೌಡ ಇವರೆಲ್ಲನೂ ತುಂಬ ಅಚೀವ್ ಮಾಡಿದ್ದಾರೆ ಈ ಟೈಮಲ್ಲಿ. ಶ್ರೀಕೃಷ್ಣ, ಪಾರಿಜಾತ, ಪಾದ ಗೊತ್ತಿತ್ತು, ಯಕ್ಷಗಾನ, ಸನ್ನಾಟ, ದೊಡ್ಡಾಟ ಎಲ್ಲ ಅದು ಈ ಟೈಮಲ್ಲೇ ಉಟ್ಕೊಂಡಿತ್ತು. ಅಪ್ಪಲಾಲ್ ಜಮಖಂಡಿ, ಕೌಜಲಾಗನಿ ನಿಂಗಮ್ಮ, ಲೋಕಪುರಿ ದೇಶಪಾಂಡೆ ಇವರು ಆ್ಯಕ್ಟಿಂಗಲ್ಲಿ ತುಂಬ ಶೈನ್ ಆಗಿದ್ದರು. ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಆ್ಯಕ್ಟ್ರೆಸ್, ಒಳ್ಳೆ ಆ್ಯಕ್ಟ್ರೆಸ್. ನೆಕ್ಸ್ಟ್ ಇಲ್ಲಿ ಎಜುಕೇಷನ್ ಹೆಲ್ತ್ ಬಂದಾಗ ಕರ್ನಾಟಕ ಯೂನಿವರ್ಸಿಟಿ, ಕರ್ನಾಟಕ ವಿದ್ಯಾವರ್ತಕ ಸಂಘ, ಧಾರವಾಡ, ಬೆಳಗಾವಿ, ವಿಜಯಪುರ ಇಲ್ಲಿ ತುಂಬ ಎಜುಕೇಷ್ನಲ್ ಸೆಂಟರ್ಸ್ ತುಂಬ ಇತ್ತು. ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಲ್ಲಿ ಇದೆ, ತುಂಬ ಫೇಮಸ್ ಅದು. ಹುಬ್ಬಳ್ಳಿ ಕರ್ನಾಟಕ ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಲಾ ಯೂನಿವರ್ಸಿಟಿ, ಬೆಳಗಾವಿ ಆ್ಯಂಡ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ, ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಯೂನಿವರ್ಸಿಟಿ, ವಿಜಯಪುರ ಕರ್ನಾಟಕ ಸ್ಟೇಟ್ ವುಮೆನ್ಸ್ ಯೂನಿವರ್ಸಿಟಿ, ಬಾಗಲಕೋಟೆ ಇವೆಲ್ಲನೂ ಹಾರ್ಟಿಕಲ್ಚರಲ್ ಯೂನಿವರ್ಸಿಟಿ ಇತ್ತು ಬಾಗಲಕೋಟೆಯಲ್ಲಿ. ಇಷ್ಟೊಂದು ಇಲ್ಲೆಲ್ಲ ಯೂನಿವರ್ಸಿಟೀಸ್ ಇತ್ತು. ವಿಜಯಪುರ ಕರ್ನಾಟಕದ ಸ್ಟೇಟ್ ವುಮೆನ್ಸ್ ಯೂನಿವರ್ಸಿಟಿ, ಚೆನ್ನಮ್ಮ ಯೂನಿವರ್ಸಿಟಿ, ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಯೂನಿವರ್ಸಿಟಿ, ವಿಶ್ವೇಶ್ವರಯ್ಯ ಅದು. ಇಲ್ಲೂ ಅಷ್ಟೇ ಬೆಳಗಾವಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ, ಇಲ್ಲೆಲ್ಲ ಟೆಕ್ನಿಕಲ್ ಯೂನಿವರ್ಸಿಟೀಸ್. ಆ ಟೈಮಲ್ಲಿ ಲಿಟ್ರಸಿ ಅನ್ನೋದು ತುಂಬ ಚೆನ್ನಾಗಿತ್ತು, ಸ್ವಲ್ಪ ಪರವಾಗಿಲ್ಲ. ಮೆಡಿಕಲ್ ಆ್ಯಂಡ್ ಇಂಜಿನಿಯರಿಂಗ್ ಕಾಲೇಜಸ್ ಆಲ್ಸೋ ಇತ್ತು ಬೆಳಗಾವಿ, ಹುಬ್ಬಳ್ಳಿ, ವಿಜಯಪುರ, ಬಾಗಲಕೋಟೆಯಲ್ಲಿ. ಕನ್ನಡ ಸ್ಕೂಲ್ಸ್ ಆ ಟೈಮಲ್ಲಿ ಡೆಪ್ಯೂಟಿ ಚನ್ನಬಸಪ್ಪ ಅವರ ನೇತೃತ್ವದಲ್ಲಿ 19ನೇ ಸೆಂಚುರಿನಲ್ಲಿ ಕನ್ನಡ ಸ್ಕೂಲ್ಸ್ ಓಪನ್ ಆಗಿತ್ತು. ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಇತ್ತು, ಎಜುಕೇಷನ್ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸ್ ಇತ್ತು. ಅವರು ಎಜುಕೇಷನ್ ಸ್ಪ್ರೆಡ್ ಮಾಡೋಕ್ಕೆ ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ರು. ಬೆಳಗಾವಿ ಡಿಸ್ಟ್ರಿಕ್ಟ್ ತುಂಬ ಪ್ರೋಗ್ರೆಸ್ ಇತ್ತು. ಹೆಲ್ತ್ ಸೆಕ್ಟ್ರಲ್ಲೂ ತುಂಬ ಇತ್ತು. ಪಾಪ್ಯುಲೇಷನ್ ಗ್ರೋತ್ ಅಟ್ ಲೀಸ್ಟ್ ಲೆವೆಲ್ ಪಾಪ್ಯುಲೇಷನ್ ಮತ್ತು ಅಷ್ಟು ಇರಲಿಲ್ಲ, ಕಮ್ಮಿ. ಬಟ್ ಚೈಲ್ಡ್ ಮೊರಾಲಿಟಿ ರೇಟ್ ಆ್ಯಂಡ್ ಮೆಟರ್ನಲ್ ಮೊರಾಲಿಟಿ ರೇಟ್ಸ್ ವರ್ ಹೈಯರ್. ಆ ಒಂದು ಬೆಲೆಗಳ ಮಾರ್ಟಾಲಿಟಿ ಚೆನ್ನಾಗಿತ್ತು. ಮೆಟರ್ನಲ್ ಚೈಲ್ಡ್ದು, ವುಮನ್ ಆ್ಯಂಡ್ ಚಿಲ್ಡ್ರನ್ ಅನಿಮಿಯಾಯಿಂದ ಸಫರ್ ಮಾಡೋರು ಪಾಪ. ರೂರಲ್ ಏರಿಯಾದಲ್ಲಿ ಆವಾಗ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಇತ್ತು. ದೇರ್ ಆರ್ ಮೆನಿ ಸಬ್ ಹೆಲ್ತ್ ಸೆಂಟರ್ಸ್ ವಿಲೇಜಸಲ್ಲಿತ್ತು. ಮೆಡಿಕಲ್ ಕಾಲೇಜಸ್ಸು ಇತ್ತು, ಓನ್ ಹಾಸ್ಪಿಟಲ್ಸ್ ಇತ್ತು. ಕಲ್ಚರಲ್ ಹೆರಿಟೇಜ್ ಬಂದಾಗ ಬೆಳಗಾವಿನಲ್ಲಿ ಒಳ್ಳೆಯ ರಿಚ್ ಕಲ್ಚರಲ್ ಹೆರಿಟೇಜ್. ಆರ್ಟು, ಮ್ಯೂಸಿಕ್, ಲಿಟ್ರೇಚರ್ಗೆಲ್ಲ ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಮ್ಯೂಸಿಷಿಯನ್ ಆ ಟೈಮಲ್ಲಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಅವಾರ್ಡ್ಗಳೆಲ್ಲ ಅಚೀವ್ ಮಾಡಿದ್ದಾರೆ. ಗಾನಗೆ ಪಂಚಾಕ್ಷರಿ ಗವಾಯಿ ಅನ್ನೋರು ಕುರುಡು ಮಕ್ಕಳಿಗೆ ಎಂಕರೇಜ್ ಮಾಡೋಕ್ಕೆ ಮ್ಯೂಸಿಕ್ ಎಜುಕೇಷನ್ ಕೊಟ್ಟು ಶೆಲ್ಟರ್ ಎಲ್ಲ ಕೊಟ್ಟಿದ್ರು. ಭೀಮಸೇನ್ ಜೋಶಿ ಭಾರತ ರತ್ನ ಅಂತ ಅವಾರ್ಡ್ ಬಂದಿದೆ ಅವರಿಗೆ ಕೊಟ್ಟು. 3 ಜ್ಞಾನಪೀಠ ಅವಾರ್ಡ್ ಎಡಿವಿಷನಲ್ಲಿ 3 ಜನ ಜ್ಞಾನಪೀಠ ಅವಾರ್ಡನ್ನು ಗೆದ್ದಿದ್ದಾರೆ. ಹುಬ್ಬಳ್ಳಿ ಕಮರ್ಷಿಯಲ್ ಸೆಂಟರ್ ಆಗಿತ್ತು ಕರ್ನಾಟಕದಲ್ಲಿ. ಬ್ಯಾಡಗಿ ಅನ್ನೋದು ಚಿಲ್ಲಿ ಮೆಣಸಿನ್ಕಾಯಿಗೆ ತುಂಬ ಫೇಮಸ್ ಮಾರ್ಕೆಟ್, ಮೆಣಸಿನ್ಕಾಯಿಗೆ ಮಾರ್ಕೆಟಲ್ಲಿತ್ತು. ಮಹಾಲಿಂಗಪುರ ಅನ್ನೋದು ಜಾಗ್ರಿ ಬೆಲ್ಲಕ್ಕೆ, ವಿಜಯಪುರ ಅನ್ನೋದು ಗ್ರೇಪ್ಸ್ಗೆ, ಅಲ್ಲಿ ಒಳ್ಳೆ ಮಾರ್ಕೆಟ್. ಬೆಳಗಾವಿ ಟಿಶ್ಯೂ ಡಿವಿಷನ್ ಫೀಲ್ಡ್ ಆಫ್ ಪ್ರೊಫೆಷ್ನಲ್ ಥಿಯೇಟ್ರಲ್ಲಿ ತುಂಬ ಅಚೀವ್ ಮಾಡಿದೆ. ಲಾರ್ಡ್ ಫೀಲ್ಡಲ್ಲಿ ಪ್ರೊಫೆಷನಲಲ್ಲಿ. ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಆ ಟೈಮಲ್ಲಿ ತುಂಬ ಫೇಮಸ್ಸು. ಬಾದಾಮಿ, ಪಟ್ಟದಕಲ್ಲು, ಐಹೊಳೆ, ಸಿಂಬಲ್ಸ್ ಇವೆಲ್ಲ ಕರ್ನಾಟಕ ಹೆರಿಟೇಜ್ಗೆ. ಟೂರಿಸಮ್ ಗ್ರೋಯಿಂಗ್ ಎಕ್ಸ್ಪೊನೆಂಟ್ಲಿ, ತುಂಬ ಟೂರಿಸಮು ಚೆನ್ನಾಗಿ ಬೆಳೀತು. ಕಾರವಾರ, ಉತ್ತರ ಕನ್ನಡ ಇಂಪಾರ್ಟೆಂಟ್ ಬೇಸ್ ಫಾರ್ ನೇವಿಗೆ ಇಂಪಾರ್ಟೆಂಟ್ ಪ್ಲೇಸ್ ಅದು. ಡೆನ್ಸ್ ಫಾರೆಸ್ಟ್ ಈ ಜಾಗದಲ್ಲಿ ಆ ಟೈಮಲ್ಲಿ ಒತ್ತೊತ್ತಾದ ಕಾಡುಗಳಿತ್ತು. ಆ ಕಾಡುಗಳು ಅನೇಕ ಕುಟುಂಬಗಳಿಗೆ ಮನೆಯಾಗಿತ್ತು. ಅಲ್ಲಿ ಅನೇಕ ನದಿಗಳಿಗೆ ಅದು ಬರ್ತ್ ಪ್ಲೇಸ್ ಆಗಿತ್ತು. ಅನೇಕ ನದಿಗಳು ಹುಟ್ಕೊಂಡಿತ್ತು. ವಾಟರ್ ಫಾಲ್ಸ್ ತುಂಬ ಇತ್ತು, ಟೂರಿಸ್ಟ್ನ ತುಂಬ ಅಟ್ರ್ಯಾಕ್ಟ್ ಮಾಡ್ತಿತ್ತು. ಬೀಚಸ್ಸು ಇತ್ತು, ಅದೂ ಟೂರಿಸ್ಟ್ಗೆ ತುಂಬ ಅಟ್ರ್ಯಾಕ್ಟ್ ಮಾಡ್ತಿತ್ತು. ಫ್ರೀಡಮ್ ಸ್ಟ್ರಗಲ್ ಬಂದಾಗ ಬ್ರಿಟಿಷ್ ಆ್ಯಂಡ್ ಕಿತ್ತೂರು ಫ್ರೀಡಮ್ ಸ್ಟ್ರಗಲ್ ಆ ಟೈಮಲ್ಲೇ 19th ಸೆಂಚುರಿಲೇ ಆಗಿತ್ತು. ಮೈಲಾರ ಮಹದೇವಪ್ಪ ಬಿಕೇಮ್ ಇಂಪಾರ್ಟೆಂಟ್ ಅವರು ಫ್ರೀಡಮ್ ಆಫ್ ಇಂಡಿಯಾಗೆ. ವಿ ಶಲ್ ನಾಟ್ ಫರ್ಗೆಟ್ ದಟ್ ಫ್ರೀಡಮ್ ಸ್ಟ್ರಗಲ್ ಸ್ಟಾರ್ಟೆಡ್ ಇನ್. ನಾವು ಬೆಳಗಾವಿ ಡಿವಿಷನಲ್ಲೂ ಫ್ರೀಡಮ್ ಸ್ಟ್ರಗಲ್ ಸ್ಟಾರ್ಟ್ ಆಯಿತು ಅನ್ನೋದು ಮರೆಯೋಕ್ಕಾಗಲ್ಲ ನಾವು. ಥೌಸಂಡ್ಸ್ ಆಫ್ ಪೀಪಲ್ ಫ್ರಮ್ ದಿಸ್ ಡಿವಿಷನ್ ಹ್ಯಾವ್ ಪಾರ್ಟಿಸಿಪೇಟೆಡ್ ಇನ್ ದ ಫ್ರೀಡಮ್ ಸ್ಟ್ರಗಲ್. ಈ ಜಾಗದಲ್ಲಿ 1000 ಗಟ್ಟಲೆ ಪೀಪಲ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಫ್ರೀಡಮ್ ಸ್ಟ್ರಗಲ್ಲಿ. ಆಮೇಲೆ ಅವ್ರಿಗೆ ಇಂಪ್ರಿಸ್ಮೆಂಟ್ ಕೂಡ ಆಯಿತು, ಜೈಲಿಗೆ ಹೋಗೋದು. ಸಿದ್ದಪ್ಪ ಕಂಬಾಲಿ, ಆಲೂರು ವೆಂಕಟರಾವ್,
ಹರಿದ್ಕಾರ ಮಂಜಪ್ಪ, ಗಂಗಾಧರರಾವ್ ದೇಶಪಾಂಡೆ, ಆರ್ ದಿವಾಕರ್, ನಾಡೋಜಿ ಪಾಟೀಲ್ ಪುಟ್ಟಪ್ಪ ಇವರೆಲ್ಲರೂ ಫ್ರೀಡಮ್ ಮೂಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಸೋಷಿಯಲ್ ರಿಫಾರ್ಮಲ್ಲಿ ಫ್ರೀಡಮ್ ಮೂಮೆಂಟಲ್ಲಿ ಪಾರ್ಟಿಸಿಪೇಟ್ ಆದರು. ದೇಶಪಾಂಡೆಯವರು ಸಪ್ತಾಕ್ಷರಿ ಮಂತ್ರ ಶ್ರೀ ಗನ್ನದಂ ಗೆಲ್ಗೆ ಅನ್ನೋದನ್ನು ಕನ್ನಡಿಗರಿಗೆ ತುಂಬ ಇಂಪಾರ್ಟೆಂಟ್ ಅದು, ಫೇಮಸ್ ಅದು. ಹಾಲ್ಕಟ್ಟಿ ಅನ್ನೋದು ಫಾದರ್ ಆಫ್ ವಚನ ಮೂಮೆಂಟ್ಗೆ ಫಾದರ್ ಅವರು ಜರ್ನಲಿಸಮ್. ಅವರೇ ಹನುಮಂತರಾಯ, ಪಾಟೀಲ್ ಪುಟ್ಟಪ್ಪ ಪೀಪಲ್ನ ಮೋಟಿವೇಟ್ ಮಾಡೋದು ಫ್ರೀಡಮ್ ಸ್ಟ್ರಗಲ್ಗೆ ಥ್ರೂ ನ್ಯೂಸ್ ಪೇಪರ್ ಮೂಲಕ ಅವನ್ನೆಲ್ಲ ಫ್ರೀಡಮ್ ಸ್ಟ್ರಗಲ್ಗೆ ಮೋಟಿವೇಟ್ ಮಾಡಿದ್ರು. ಇಷ್ಟು ನಮಗೆ ಈ ಕರ್ನಾಟಕ ಪ್ರೌಡ್ ಸ್ಟೇಟ್ ಕರ್ನಾಟಕ ಬೆಳಗಾವಿ ಡಿಸ್ಟ್ರಿಕ್ಟ್ಗೆ ಸಂಬಂಧಪಟ್ಟಿದ್ದ ವಿಷಯಗಳು. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.